ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಿಮಗೆ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮಗಿಲ್ಲ. ಅವ್ರು ತಂದು ಕಟ್ಟಬೇಕು, ಕಟ್ಟಲ್ಲ ಅಂದರೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡೋದು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು. ಅದು ಪ್ರೊಸೀಜರ್ ಇರೋದು. ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ಲೈನ್ಸ್, RBI ಗೈಡ್ಲೈನ್ಸ್ ಇದೆಯಪ್ಪ, RBI ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳಿ ನಾನು ಅದೇ RBI ಗೈಡ್ಲೈನ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಕೊಡಿ, ನಾನು ನೋಡ್ತೀನಿ. ನಿಮಗೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದ್ರು RBI ಗೈಡ್ಲೈನ್ಸಲ್ಲಿ ಇದೆ ಅಂತಂದರೆ ನಾವು ಒಪ್ಕೊಂತೀವಿ. ಫಸ್ಟ್ ಆಫ್ ಆಲ್ ಇದೇನ್ರಿ RBI ಗೈಡ್ಲೈನ್ಸ್ ಇದೆಯಾ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ? ಇಲ್ಲ ತಾನೇ? ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ಆಗ್ತೀರಾ? ಅಲ್ಲೇ ನಾನು ಹೇಳ್ಬಿಟ್ನಲ್ಲ, ನಾನು ಹೇಳಿದೆ. ಬಟ್ ಆದರೆ ನಮಗೆ ಗೊತ್ತಿಲ್ವಲ್ಲ, ಅವ್ರ ಬಾಯಿಂದನೇ ಬರಲಿ ಅಂತ ಹೇಳ್ತಾ ಇದ್ದೀವಿ. ಹೌದ್ರಿ, ಹೌದಪ್ಪ. ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ. ಯಾವ ರೀತಿ ಆಯ್ತಪ್ಪ? ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ. ಏನು ಮಾಡಬೇಕು? ಪ್ರೊಸೀಜರ್ಸ್ ಏನಿದೆ ಜೆಂಟ್ಲ್ಮನ್? ನನ್ನ ಅರ್ಥ ಆಗ್ತಿದ್ಯಾ? ಆಯ್ತಪ್ಪ, RBI ಅವರ ಹೇಳ್ತೀನಿ ಕೇಳಿ. ನೀವು ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ, ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸರ್ ಹಾವಳಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದ್ರೆ, ಒಂದ್ ಕಡೆ ಸರ್ಕಾರ ಜನರ ಸಹಾಯಕ್ಕೋಸ್ಕರ, ಜನರ ಜೊತೆ ನಿಲ್ಲೋಗೋಸ್ಕರ ಆದಷ್ಟು ಬೇಗ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಬಿಟ್ಟು ಅದನ್ನ ಲೀಗಲಿ ಆದಷ್ಟು ಬೇಗ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ ಇಷ್ಟೊಂದು ನ್ಯೂಸ್ ಬರ್ತಾ ಇದ್ರು ಕೂಡ ಸಾಲಗಾರರ ಒಂದು ಕಾಟ ನಿಲ್ತಾ ಇಲ್ಲ ಅಂದ್ರೆ, ಸೊ ಇವ್ರು ಎಷ್ಟರ ಮಟ್ಟಿಗೆ ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಬಹುಶಃ ಸರ್ಕಾರ ಜನರಿಗೆ ಒಂದು ಸಹಾಯ, ಒಂದು ಆಧಾರ ಸ್ತಂಭ ಆಗಿ ನಿಲ್ಲೋಕೆ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಜೊತೆಗೆ ಮಾಧ್ಯಮಗಳು ಕೂಡ ನಿರಂತರವಾಗಿ ಇದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಸುದ್ದಿಗಳನ್ನ ಪ್ರಸಾರ ಮಾಡ್ತು. ಬಹುಶಃ ಎಲ್ಲೋ ಸರ್ಕಾರ ಮೇಲೆ ಒತ್ತಡ ಕೂಡ ಆಗಿರ್ಬೋದು, ಮಾಧ್ಯಮಗಳ ಮೇಲೆ. ಇಷ್ಟೊಂದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕೆಲವೊಂದು ಊರುಗಳೇ ಖಾಲಿ ಆಗ್ತಿದೆ ಅಂತ ಅಂದಾಗ, ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ಗೆ ಕೆಲವೊಂದು ಗೈಡ್ಲೈನ್ಸ್ ಅನ್ನು ಕೊಟ್ಬಿಟ್ಟು ಕೆಲವೊಬ್ಬರಿಗೆ ಜನರಿಗೆ ಆಧಾರವಾಗಿ ನಿಲ್ತಾ ಇದೆಯಲ್ಲ. ಸೊ ಈ ಒಂದು ಒಂದು ಕಾನೂನು ಏನೇ ಇರ್ಬೋದು, ಕೆಲವೊಂದಿಷ್ಟು ಮಾಧ್ಯಮಗಳು ಮೈಕ್ರೋ ಫೈನಾನ್ಸ್ ಮಾಡಿರ್ತಕ್ಕಂಥ ಕಾನೂನುಗಳನ್ನ ವಿರೋಧ ಮಾಡಿದ್ರೆ ಕೆಲವೊಂದಿಷ್ಟು ಜನರಿಗೆ ಇದ್ರ ಬಗ್ಗೆ ರಿಲೀಫ್ ಸಿಗ್ತಾ ಇದೆ ಅಂತೂ ಗೊತ್ತಾಗ್ತಿದೆ. ಸೊ ಹಾಗಾಗಿ ಒಂದು ಕಡೆ ಸರ್ಕಾರ ಜನರಿಗೆ ಆಧಾರವಾಗಲಿ ಅಂತ ಕಾನೂನು ಮಾಡ್ತಾ ಇದೆ, ಒಂದು ಕಡೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಇಷ್ಟೊಂದು ಬರ್ತಾ ಇದೆ, ಟಾರ್ಚರ್ ಕೊಟ್ರೆ 10 ವರ್ಷ ಜೈಲು, 5 ಲಕ್ಷ ದಂಡ ಅಂತ ಬರ್ತಾ ಇದ್ರು ಕೂಡ ಸಾಲಗಾರರ ಮನೆಗೆ ಹೋಗಿ ಇನ್ನೂ ಟಾರ್ಚರ್ ಕೊಡೋದು ನಿಲ್ಲಿಸ್ತಾ ಇಲ್ಲ ಅಂದ್ರೆ ಯಾವ ರೇಂಜ್ಗೆ ಹೋಗಿದ್ದಾರೆ ಮೈಕ್ರೋ ಫೈನಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ಹೇಳೋದಂದ್ರೆ ಎಲ್ಲ ಕಡೆನೂ ಇದೇ ರೀತಿ ಆಗಿದೆ. ಸೊ ಕರೋನಾ ಬಂದಾಗ ಒಂದು ಸಾವಿನ ಸಂಖ್ಯೆ ಹೇಗೆ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ಎಲ್ಲ ಕಡೆ ಇರ್ಬೋದು. ಆದರೆ ಕರ್ನಾಟಕದಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನ ಅಟ್ಟಹಾಸ ಜಾಸ್ತಿನೇ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಾಕಂದ್ರೆ ಕೆಲವೊಂದಿಷ್ಟು ಕಾನೂನುಗಳು ಬರ್ತಾ ಇದಾವೆ. ಸೊ ಇದನ್ನ ಮಿಸ್ಯೂಸ್ ಕೂಡ ಆಗ್ಬೋದು ಅಂತ ಮಾಧ್ಯಮಗಳು ಮಾತಾಡ್ತಾ ಇದ್ದಾರೆ. ಸೊ ಮಿಸ್ಯೂಸ್ ಕೂಡ ಆಗ್ಬೋದು. ಅದಕ್ಕೆ ಸಾವಿನ ಸಂಖ್ಯೆ, ಆತ್ಮಹತ್ಯೆ ಮಾಡ್ಕೋತಾ ಇದಾರೆ, ಏನೇನೋ ಮಾತಾಡ್ತಾ ಇದಾರೆ. ಸೊ ಕೆಟ್ಟ ಪದಗಳಿಂದ ನಿಂದಿಸ್ತಾ ಇದಾರೆ. ಇವಾಗ ಸದ್ಯಕ್ಕೆ ತಾತ್ಪರ್ಯ ಒಂದು ಏನ್ ಕಾನೂನುಗಳನ್ನ ಸದ್ಯಕ್ಕೆ ಮಾಡಿದ್ದಾರೆ, ಸೊ ಅದನ್ನು ನಿಲ್ಲಿಸಕ್ಕೆ ಒಂದು ಕಾನೂನುಗಳನ್ನ ಮಾಡಿದ್ದಾರೆ. ಸೊ ಮುಂದೆ ತಿದ್ದುಪಡಿ ಕೂಡ ಮಾಡಬಹುದು. ಸದ್ಯಕ್ಕೆ ಇನ್ನು ಎಷ್ಟೋ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಇನ್ನೂ ಕೂಡ ಬಂದ್ಬಿಟ್ಟು ರಾತ್ರಿ 8 ಗಂಟೆಯಿಂದ ಕೂಡ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆಯವರು ಯಾರೋ ಅಮೌಂಟ್ ಕಟ್ಟದೆ ಓಡಿ ಹೋದಾಗ, ಸೊ ಅವರು ಓಡಿ ಹೋದಾಗ, ಸೊ ಬೇರೆಯವ್ರ ಹಣವನ್ನ ಬೇರೆಯವರು ತಮ್ಮ ಗ್ರೂಪ್ ಅಲ್ಲಿ ಕಟ್ಟಿಸ್ಕೊಳ್ಳೋದು, ಅವ್ರಿಗೆ ಟಾರ್ಚರ್ ಮಾಡ್ಕೊಂಡ್ಬಿಟ್ಟು ಎಲ್ಲೂ ಕೂಡ ಹೋಗದೆ ಮುಂದೆ ಕೂತ್ಕೊಳ್ಳೋದು. ಸೊ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ. ಸೊ ಮಾಧ್ಯಮದಲ್ಲಿ ಇಷ್ಟೊಂದು ವರದಿಗಳು, ಇಷ್ಟೊಂದು ನ್ಯೂಸ್ ಬರ್ತಾ ಇದ್ರು ಕೂಡ ಇದು ನಿಲ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಕಾನೂನು ಬಂದ್ರೆ, ಸೊ ಇಷ್ಟೊಂದು ಕಠಿಣ ಕಾನೂನು ಬರ್ತಾ ಇದಾವೆ. ಸೊ ಹಾಗಾಗಿ ಸಹಾಯವಾಣಿ ಕೂಡ ತೆರೆದಿದೆ ಸರ್ಕಾರ. ದಯವಿಟ್ಟು ಯಾರು ಹೆದರಿಬೇಡಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರೋ ಎಜುಕೇಟೆಡ್ ಇದ್ದವರು, ನಿಮ್ಮ ಮನೇಲಿ ಎಜುಕೇಟೆಡ್ ಇದ್ದವರು, ಸೊ ನಿಮ್ಮ ಅಕ್ಕ ತಮ್ಮ ಅಥವಾ ನಿಮ್ಮ ಅಮ್ಮ ಅಜ್ಜಿ ಯಾರಾದರೂ ಸಾಲ ತಗೊಂಡ್ರೆ, ಸೊ ಅವ್ರಿಗೆ ಗೊತ್ತಿರಲ್ಲ ಕಾನೂನು ಏನಂತ. ನಿಮ್ಮ ಜೊತೆ ಕಾನೂನು ಇರುತ್ತೆ, ನೀವು ಹೆದರ್ಕೋಬೇಡಿ ಅಂತ. ಸೊ ಅವರಿಗೆಲ್ಲ ಹೇಳಿ ಏನೂ ಆಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಆಮೇಲೆ ಕಟ್ತೀವಿ, ಸದ್ಯಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸ್ ಹತ್ರ ಹೋಗ್ತೀವಿ. ಸೊ ಏನಾದ್ರೂ ಒಂದು ಸಮಾಧಾನ ಮಾಡಿ. ಅವ್ರಿಗೆ ಗೊತ್ತಿಲ್ಲ ಏನಿದೆ ಅಂತ. ಮನೆಗೆ ಬರ್ತಾರೆ, ನಮ್ಮ ಬೀಗ ಹಾಕೊಂಡು ಹೋಗ್ತಾರೆ, ಹೊರಗೆ ಹಾಕ್ತಾರೆ, 4 ಜನರ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಈ ತರ ತಿಳ್ಕೊಂಡ್ಬಿಟ್ಟು ಕೆಲವರು ಸಾವು ಒಂದೇ ದಾರಿ ಅಂತ ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಅಕ್ಕಪಕ್ಕ ಇರೋರು ದಯವಿಟ್ಟು ಅಂಥವ್ರಿಗೆ ತುಂಬಾ ಕುಗ್ಗೋಗಿದ್ದಾರೆ ಈ ವಿಚಾರದಲ್ಲಿ ಸುಮಾರು ಜನ. ಸೊ ಅಂಥವ್ರಿಗೆ ದಯವಿಟ್ಟು ಹೋಗಿ ಎಜುಕೇಟೆಡ್ ಇರೋರು, ಕಾನೂನಿನ ಅರಿವಿರೋದು, ಅಂದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಅಷ್ಟೊಂದಿಲ್ಲ. ಸೊ ಹಾಗಾಗಿ ನೀವು ಅವರಿಗೆ ತಿಳಿಸ್ಕೊಡಿ, ಏನೂ ಆಗಲ್ಲ, ಸರ್ಕಾರದ ಬಗ್ಗೆ ಕ್ರಮ ತಗೊಳ್ತಾ ಇದೆ, ಸೊ ನೀವು ನಿಶ್ಚಿಂತೆಯಾಗಿರಿ, ಸಾಲ ಕಟ್ಟಕ್ಕೆ ಟೈಮ್ ಕೂಡ ಕೊಡುತ್ತೆ ಅಂತ. ಸೊ ಸಾವು ಒಂದೇ ದಾರಿಯಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಸಹಾಯವಾಣಿ ಕೂಡ ತೆರೆದಿದೆ, ಸೊ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಸೊ ನಿಮ್ಗೆ ಏನಾದರೂ ಸಾಲಗಾರರು ಬಂದ್ರೆ ನಿಮ್ಗೆ ಕೇಳ್ಕೊಳ್ಕೊಟ್ರೆ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಈ ನಂಬರ್ ಕಾಲ್ ಮಾಡ್ಬೋದು. ಸೊ 112ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಜೊತೆಗೆ ಇನ್ನೊಂದು ನಂಬರ್ ಇದೆ 1902. ಸೊ ಈ ನಂಬರ್ ಕೂಡ ನೀವು ಸಾಲಗಾರ ಬಂದು ಟಾರ್ಚರ್ ಕೊಟ್ಟರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಬೀಗ ಹಾಕೋದು, ನಿಮ್ಮ ಏನಾದರೂ ವಸ್ತುಗಳು ತಗೊಳ್ಳೋದು, ಅಡಮಾನ ಇಟ್ಕೊಳ್ಳೋದು ಅದು ಯಾವುದು ಮಾಡಂಗಿಲ್ಲ ಅಂತ ಸುಗ್ರೀವಾಜ್ಞೆಯಲ್ಲಿ ತುಂಬ ಕಠಿಣವಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಕಠಿಣವಾದ ಕಾನೂನು ಕ್ರಮಗಳು ತಗೋಬೇಕು ಅಂತ. ಸೊ ಟಾರ್ಚರ್ ಕೊಟ್ಟರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಏನಾದರೂ ಟಾರ್ಚರ್ ಕೊಡ್ತಾ ಇದ್ರೆ ಒಂದು ವಿಡಿಯೋ ಮಾಡಿ, ಆ ವಿಡಿಯೋ ಆಧಾರ ಇಟ್ಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ವಿರುದ್ಧ ಕಂಪ್ಲೇಂಟನ್ನು ಕೊಡ್ಬೋದು. ಸೊ ಕೆಲವೊಂದಿಷ್ಟು ಎಷ್ಟೇ ಹೆದರಿಸೋರು ಏನೇ ಮಾಡಿದ್ರು ಕೂಡ ಬಂದು ಇನ್ನೂ ಹೆದರಿಸಿ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಬೇರೆಯವರು ಕಟ್ಟದೇ ಇರೋ ಹಣವನ್ನ ಆ ಗ್ರೂಪಲ್ಲಿ ಇರೋರು ಕಟ್ಟೋ ಹಾಗೆ ಮಾಡಿ ಟಾರ್ಚರ್ ಕೊಟ್ಟು ಸುಮಾರು ಜನ ಸಾವಿಗೆ ಶರಣಾಗ್ತಿದ್ದಾರೆ. ಇದು ಇಲ್ಲಿಗೆ ನಿಲ್ಬೇಕಂದ್ರೆ ನೀವು ಧೈರ್ಯ ಮಾಡಬೇಕು, ಮುಂದೆ ಬರಬೇಕು. ಸೊ ಮೈಕ್ರೋ ಫೈನಾನ್ಸರ್ ಅಂದ್ರೆ ಏನು? ಅವರೇನಾ? ಅವ್ರ ಮುಂದೆ ಯಾವುದು ಕಾನೂನು ಇಲ್ವಾ? ನೀವು ಅವರೆಲ್ಲ ಸಿಗ್ನೇಚರ್ ಸಾಲ ಕೊಡೋ ಮುನ್ನ ಎಲ್ಲಾನು ಸಿಗ್ನೇಚರ್ ಮಾಡಿರ್ತಾರೆ ಅಂತ ಅಲ್ಲ, ಅವ್ರು ಮಾಡ್ಕೊಂಡಿರೋ ಕಾನೂನು ಅದು. ಸೊ RBI ರೂಲ್ಸ್ ಅಲ್ಲಿ ಅದು ಯಾವುದು ಮಾನ್ಯತೆ ಆಗಲ್ಲ, ಯಾವುದು ಕ್ಯಾಲ್ಕುಲೇಟ್ ಆಗಲ್ಲ. ಸೊ ಹಾಗಾಗಿ ಯಾವ್ದಿರೋರಿಗೆ ಧೈರ್ಯ ನೀಡಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾನೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಸ್ವತಃ ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಯಾಕಂದ್ರೆ ಬೇರೆಯವ್ರು ಯಾರೋ ಕಟ್ಟಲಿಲ್ಲ ಅಂದ್ರೆ ಸೊ ನಾವು ಅದ್ರ ಹಣ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಬೇರೆಯವ್ರ ಹಣ ನೀವೇನೆ ಕಟ್ಟ ಹೋಗ್ತೀರಿ, ಅವ್ರು ಕಟ್ಟಲಿಲ್ಲ ಅಂದ್ರೆ ಅವ್ರು ಲೀಗಲಿ ಫೈಟ್ ಮಾಡ್ಬೇಕು ಕೋರ್ಟಲ್ಲಿ ಹೋಗ್ಬಿಟ್ಟು. ಸೊ ಹಾಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿ, ಸೊ ನೀವು ಅಮೌಂಟ್ ಏನು ತಗೊಂಡಿದ್ರೆ ಆ ಅಮೌಂಟ್ ಮಾತ್ರ ಪೇ ಮಾಡಿ, ಬೇರೆಯವ್ರ ಹಣ ಕಟ್ಟಕ್ಕಾಗಲ್ಲ ಅಂತ ಹೇಳಿ. ಸೊ ಇವಾಗ ಸುಗ್ರೀವಾಜ್ಞೆಗಳಲ್ಲಿ ತುಂಬಾ ಅಮ್ಮ, ಅಕ್ಕ, ತಂಗಿ, ತಾಯಿ ಯಾರಾದ್ರೂ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಓಡಿ ಹೋಗೋದು, ಮನೆ ಬಿಟ್ಟು ಹೋಗೋದು ಯಾರು ಮಾಡಕ್ ಹೋಗ್ಬೇಡಿ. ಮೇಲೆ ನಮ್ಗಿಂತ ದೊಡ್ಡವರಿದ್ದಾರೆ, ಕಾನೂನು ಇದೆ, ಕೋರ್ಟ್ ಇದೆ. ಸೊ ಹಾಗಾಗಿ ಆ ರೀತಿ ಫೈಟ್ ಮಾಡಬೇಕು. ಸೊ ಮಾಧ್ಯಮಗಳಲ್ಲಿ ಬರೀ ಸಾವಿನ ಸಂಖ್ಯೆ, ಆತ್ಮಹತ್ಯೆ ಹೆಚ್ಚಾಗ್ತದೆ. ಸೊ ದಯವಿಟ್ಟು ಈ ಮುಖಾಂತರ ಅಂದ್ರೆ ನಿಮ್ ಸುತ್ತಮುತ್ತಲವರು ಯಾರಾದ್ರೂ ಇದ್ರೆ ಈ ತರ ಹೆದರ್ತಿದ್ರೆ, ಕುಗ್ಗಿದ್ರೆ, ತುಂಬಾ ಕಷ್ಟದಲ್ಲಿದ್ರೆ ಅವ್ರಿಗೆ ಹೇಳಿ ಕಾನೂನು ಇದೆ, ಹೆದರ್ಕೋಬೇಡಿ ಅಂತ. ಅವ್ರಿಗೆ ಯಾರು ಆ ತರ ಧೈರ್ಯ ತುಂಬದೇ ಇದ್ದಾಗ ಈ ರೀತಿ ಸಾವು ಜಾಸ್ತಿ ಆಗ್ತದೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಸಹಾಯವಾಣಿಗಳನ್ನು ತೆರೆದಿದ್ದಾರೆ. ಹಾಗೆ ಇನ್ನೊಂದು ಈ ಮೂಲಕ ಹೇಳಕ್ ಇಷ್ಟಪಡೋದೇನಂದ್ರೆ, ಸುಮಾರು ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಸಿರಾ ಒಂದು ತಾಲೂಕು ಆಗಿರ್ಬೋದು, ತುಮಕೂರು ಜಿಲ್ಲೆಯಲ್ಲಿ ಬರುತ್ತಲ್ಲ, ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಸ್, ಪೊಲೀಸ್ಗಳೆಲ್ಲ ಹೋಗ್ಬಿಟ್ಟು ಏರಿಯಾದಲ್ಲಿ ಹೋಗ್ಬಿಟ್ಟು ಧೈರ್ಯ ತುಂಬ್ತಾ ಇದ್ದಾರೆ. ನೀವು ಹೆದರ್ಕೋಬೇಡಿ, ಯಾರಾದ್ರೂ ಬಂದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಫೈನಾನ್ಸ್ಗಳು ಯಾರ್ಯಾರು ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಾ ಇದಾರಲ್ಲ, ಸೊ ಅವ್ರಿಗೆಲ್ಲ ಒಂದು ಟೀಮ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆಸ್ಬಿಟ್ಟು ಅವ್ರಿಗೆ ಒಂದು ಟೀಮ್ ಮಾಡಿ ಮೀಟಿಂಗ್ ಮಾಡಿಬಿಟ್ಟು ನೀವು ಕಲೆಕ್ಷನ್ ಹೋಗಿ ಟಾರ್ಚರ್ ಮಾಡಂಗಿಲ್ಲ. ಸೊ ನೀವು ಕಲೆಕ್ಷನ್ ಹೋಗೋ ಹಾಗೆ ಇಲ್ಲ, ಕಲೆಕ್ಷನ್ ಕೂದಿರೋದಕ್ಕೆ ತುಂಬಾ ರೂಲ್ಸ್ ರೆಗ್ಯುಲೇಷನ್ ಇದೆ. ಸೊ ಆ ತರ ಹೇಳ್ತಾ ಇದ್ದಾರೆ. ಸೊ ಪೊಲೀಸ್ ಇನ್ಸ್ಪೆಕ್ಟರ್ಸ್ಗಳು ಸೊ ಪ್ರತಿ ಜಿಲ್ಲೆಗಳ ತಾಲೂಕುಗಳಲ್ಲಿ ಜನರಿಗೆ ಹೆಲ್ಪ್ ಆಗೋ ತರ ಈ ರೀತಿ ಫೈನಾನ್ಸ್ ಯಾರಾದ್ರೂ ಒಂದು ತಾಲೂಕಲ್ಲಿ ಎಷ್ಟೆಲ್ಲ ಫೈನಾನ್ಸ್ ಆಫೀಸ್ ಇದೆ, ಎಷ್ಟೆಲ್ಲ ಮೈಕ್ರೋ ಫೈನಾನ್ಸ್ ಇದೆ ಕಲೆಕ್ಟ್ ಮಾಡ್ತಾರೆ. ಸೊ ಅವರಿಗೆಲ್ಲ ಕಲಿಸ್ಬಿಟ್ಟು ಇವಾಗ ಸಿರಾದಲ್ಲೆಲ್ಲ ಅಲ್ಲಿನ ಇನ್ಸ್ಪೆಕ್ಟರ್ಸ್ ಕರೆದ್ಬಿಟ್ಟು ಅವ್ರು ವಾರ್ನ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ತುಂಬಾ ನೀವೇನಾದ್ರೂ ಟಾರ್ಚರ್ ಮಾಡಿದ್ರೆ ನಾವು ಆಕ್ಷನ್ ತಗೋಬೇಕಾಗುತ್ತೆ. ಹಾಗೆ ನನ್ನ ಮುಖಾಂತರ ಕೋರಿಕೆ ಏನಂದ್ರೆ, ಸೊ ಪ್ರತಿ ತಾಲೂಕಲ್ಲಿ ಆ ಮೈಕ್ರೋ ಫೈನಾನ್ಸ್ ಏನಿದೆ ಸೊ ಅವ್ರಿಗೆ ಕರೆದ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಒಂದು ಅದರ ಅರಿವು ಮೂಡಿಸ್ಬೇಕು, ಅಥವಾ ಜನರಿಗೂ ಅರಿವು ಮೂಡಿಸ್ಬೇಕಂತ ನನಗೆ ಅನ್ಸುತ್ತೆ. ಸೊ ಅವಾಗ ಬಹುಶಃ ಒಂದು ಧೈರ್ಯ ಬರ್ಬೋದು ಏನೋ ಜನರಿಗೆ ಅಂತ ನನಗೆ ಅನ್ಸುತ್ತೆ. ಸೊ ಸುಮಾರು ಇನ್ಸ್ಪೆಕ್ಟರ್ಸು, ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸೊ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಈ ಕೆಲಸ ಮಾಡಿದ್ರೆ ಬಹುಶಃ ಜನರಿಗೆ ಒಂದು ವಿಶ್ವಾಸ ಬರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ರತಿ ತಾಲೂಕುಗಳಲ್ಲಿ ಪೊಲೀಸ್ ಹೋಗ್ಬಿಟ್ಟು ಈ ಒಂದು ಕೆಲಸ ಮಾಡಿದ್ರೆ ಜನರಿಗೆ ಧೈರ್ಯ ಬರ್ಬೋದು, ಕಾನೂನು ಮೇಲೆ ವಿಶ್ವಾಸ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಗೊತ್ತಿರೋರಿಗೆ ಕಾನೂನು ಬಗ್ಗೆ ತಿಳಿಸ್ಕೊಡಿ, ಅವರಿಗೆ ಧೈರ್ಯ ನೀಡಿ ಇಂಥ ಸಮಯದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಹೇಳಬೇಕಂತ ಅನಿಸುತ್ತೆ. ಸ್ವತಃ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿದೆ, ಹೆದರಬಾರ್ದು ಅಂತ. ಸೊ ಹಾಗಾಗಿ ದಯವಿಟ್ಟು ಅವರಿಗೆ ಆಸರೆಯಾಗಿ ನಿಲ್ಲಿ, ಯಾರು ಇಲ್ಲದೇ ಇರೋರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿಕಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೋ ಸೊ ಸಪೋರ್ಟ್ ಮಾಡೋಕ್ಕಂದ್ರೆ ಲೈಕ್, ಶೇರ್ ಮಾಡಿ. ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ವಿಡಿಯೋ ಬಗ್ಗೆ ನಿಮ್ಮ ಹತ್ರನೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಒಂದು ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.